ದೇವರಾಜ ಅವರ ಜನ್ಮ ಅಂದರೆ ಅವರು ಜೀವನದ ಬಗ್ಗೆ ಹೇಳಿದ್ದಾರೆ. ಬಟ್ ನಾನು ಆ್ಯಕ್ಚುಲಿ ನಾನೇನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಈ ಇಲಾಖೆಯಿಂದ ಅನ್ನೋದ್ರ ಬಗ್ಗೆ ತಮ್ಮ ಜೊತೆ ಎರಡು ಮಾತನ್ನು ಶೇರ್ ಮಾಡ್ಕೊತೀನಿ. ಎಲ್ಲರೂ ಗೊತ್ತಿರುವಾಗೆ ಹಿಂದುಳಿದ ವರ್ಗಗಳ ಹರಿಕಾರ ಅಂತ ಕರೀತಾರೆ ಇವರನ್ನು. ಯಾಕಂದರೆ ಅವರ ಅಧಿಕಾರಾವಧಿಯಲ್ಲಿ ತುಂಬ ಈ ಹಾಸ್ಟೆಲ್ಗಳನ್ನೋದಾಗಲಿ, ಅದೇ ಥರನಾಗಿ ಉಳುವನೆ ಭೂಮಿ ಒಡೆಯ ಸುಧಾರಣೆ ಕಾಯ್ದೆಯನ್ನು ತಗೊಂಡ್ಬಂದರು. ಜೀತ ಪದ್ಧತಿ ನಿರ್ಮೂಲನೆ ಕಾಯ್ದೆಯಲ್ಲಿ ತುಂಬ ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಮಾಡಿದರು. ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅಂತ ನಾಮಕರಣ ಮಾಡಿದರು. ಸೊ ಈ ಥರ ಸುಮಾರು ಕೆಲಸ ಕಾರ್ಯಗಳು ಅವರ ಅವಧಿಯಾಗಿದೆ. ಈ ಹಿಂದುಳಿದ ವರ್ಗಗಳ ಇಲಾಖೆಯಲ್ಲಿ ನಾನು 10th ಪಾಸ್ ಆಗಿ PUC ಬಿಜಾಪುರ ಇರಬೇಕಾದ್ರೆ ನನಗೂ ಕೂಡ ಮೆಟ್ರಿಕ್ ನಂತರದ ಏನು ಬಾಲಕರ ಹಾಸ್ಟೆಲ್ ಇರ್ತದೆ, ಅಲ್ಲಿ ನನಗೆ ಸೆಲೆಕ್ಟ್ ಆಗಿದೆ. ನಾನು ಅಲ್ಲಿ ತುಂಬ ಒಳ್ಳೆಯ ಫೆಸಿಲಿಟಿ ಸಿಗ್ತಾ ಇತ್ತು. ಅಲ್ಲಿರ್ತಕ್ಕಂಥ ಎಸ್ಪೆಷಲಿ ಅಡುಗೆಯವರು ಇವತ್ತು ನಾನು ನೆನೆಸ್ಕೊಳ್ತೀನಿ. ಅವರು ತುಂಬ ಚೆನ್ನಾಗಿ ಅಡುಗೆ ಮಾಡಾಕ್ತಾ ಇದ್ರು. ನಾವು ಊರು ಬಿಟ್ಟು ಅಲ್ಲಿ ಇರಬೇಕಾದ್ರೂ ಕೂಡ ಒಂದು 150-130 ಕಿಲೋಮೀಟರ್ ಹಾಸ್ಟೆಲಲ್ಲಿ ಇರಬೇಕಾದ್ರೆ ನಮಗೆ ಯಾವುದೇ ಊಟದ ತೊಂದರೆ ಆಗಲಿಲ್ಲ. ಸೊ ಹಾಗಾಗಿ ತಾವು ಇದೇನು ಫೆಸಿಲಿಟಿ ಸಿಗ್ತಾ ಇದೆ, ತಮ್ಮ ಮನೆಗಳಿಂದ ದೂರ ಇದ್ದು ಇಲ್ಲಿ ಒಂದು ಎರಡನೇ ಮನೆ ಅಂತ ತಮಗೆ ಫೀಲ್ ಮಾಡಿ ಕೊಡ್ತಾ ಇದ್ದಾರೆ. ಎಲ್ಲ ತಮ್ಮ ಹಾಸ್ಟೆಲ್ ಸಿಬ್ಬಂದಿಗಳಿಗೆ, ತಾಲೂಕು ಅಧಿಕಾರಿಗಳಿಗೆ ತಾವೆಲ್ಲರೂ ಚಿರಋಣಿಯಾಗಿರಬೇಕು. ನಾನಂತೂ ಚಿರಋಣಿಯಾಗಿದ್ದೇನೆ. ನಮಗೆ ಹಾಸ್ಟೆಲ್ ಫೆಸಿಲಿಟಿ ಜೊತೆಗೆ ಪುಸ್ತಕಗಳನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಕಾಂಪಿಟೇಟಿವ್ ಎಕ್ಸಾಮ್ ಏನು ಅಂತ ನಮಗೆ ಸ್ವಲ್ಪ ಅಲ್ಲಿ ಅದರ ಬಗ್ಗೆ ಸ್ವಲ್ಪ ಸೀರಿಯಸ್ಗಳೆಲ್ಲ ಇದ್ರು. ಅಂದರೆ ನಾವು ಪೋಸ್ಟ್ ಮೆಟ್ರಿಕ್ ಅಂದರೆ ನಿಮಗೆಲ್ಲ ಗೊತ್ತಿರ್ತದೆ. PUC ಇಟ್ಕೊಂಡು ಯಾವ್ದು MBBS ಮಾಡೋರು ಕೂಡ ಅಲ್ಲೇ ಇರ್ತಾರೆ, ಇಂಜಿನಿಯರಿಂಗ್ ಮಾಡೋರು ಇರ್ತಾರೆ, ಏನೇ ಡಿಗ್ರಿ ಮಾಡೋರು ಅಲ್ಲೇ ಇರ್ತಾರೆ. ಪ್ರೀ ಮೆಟ್ರಿಕ್ ಆದರೆ ಅಪ್ ಟು 10th ಮಾತ್ರ ಇರ್ತಾರೆ. ಬಟ್ ಪೋಸ್ಟ್ ಮೆಟ್ರಿಕಲ್ಲಿ ತುಂಬ ವೆರೈಟಿಯನ್ನು ಎಕ್ಸ್ಪೀರಿಯನ್ಸ್ ಅಲ್ಲಿ ನೀವು ನೋಡೋಕೆ ಸಿಗ್ತಾರೆ. ಪೋಸ್ಟ್ ಮೆಟ್ರಿಕಲ್ಲಿ ಇರೋದ್ರಿಂದಾಗಿ ನಮಗೆ ಸುಮಾರು ಸೀನಿಯರ್ಸ್ಗಳೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಮಾಡ್ತಾ ಇದ್ರು. ಅಲ್ಲಿಂದ ನನಗೆ ಅದ್ರ ಬಗ್ಗೆ ಸ್ವಲ್ಪ ಐಡಿಯಾ ಬಂತು. ಸೊ ಸುಮಾರು ಜನ ಎಲ್ಲರೂ ಪೋಸ್ಟಲ್ ಡಿಪಾರ್ಟ್ಮೆಂಟಲ್ಲಿ, ಆಮೇಲೆ ಗೌರ್ಮೆಂಟ್ ಸೆಕ್ಟರಲ್ಲಿ RFO, PSI ಈ ಥರ ಎಲ್ಲ ಸೆಲೆಕ್ಟ್ ಆಗಿದ್ರು. ನಾವು ಇರಬೇಕಾದ್ರೆ ಒಂದಷ್ಟು ಜನ ಅಲ್ಲಿ ರಿಕ್ರೂಟ್ಮೆಂಟ್ ಆಯಿತು. ಸೊ ಅದರಿಂದ ನಮಗೆ ಸ್ವಲ್ಪ ಒಂದು ಮೋಟಿವೇಶನ್ ಸಿಕ್ತು. ಮುಂದುವರೆದು ನಾನು ಡಿಗ್ರಿ ಮುಗಿದಾದ್ಮೇಲೆ ಇಂಜಿನಿಯರಿಂಗ್ ಮುಗಿದು ಈ ಬ್ಯಾಕ್ವರ್ಡ್ ಕ್ಲಾಸ್ ಡಿಪಾರ್ಟ್ಮೆಂಟ್ ಅಂದರೆ 2 ವರ್ಷ ನಾನು ಬೇರೆ ಎಲ್ಲೋ ಇಂಜಿನಿಯರಿಂಗ್ ಆಗಿರೋದ್ರಿಂದ ಪುಣೆ ಅಲ್ಲೆಲ್ಲ ಕೆಲಸ ಮಾಡ್ತಾ ಇದ್ದೆ ಪ್ರೈವೇಟ್ ಸೆಕ್ಟರಲ್ಲಿ. ಬಟ್ ಯಾವುದೂ ಆನ್ ರೋಲ್ ಇರಲಿಲ್ಲ, ಅಂದರೆ ಪರ್ಮನೆಂಟ್ ಆಗಿರಲಿಲ್ಲ. ಸೊ ಅದು ಜಸ್ಟ್ ನಾನು ಗ್ರ್ಯಾಜುಯೇಟ್ ಇಂಜಿನಿಯರ್ ಟ್ರೈನಿ ಅನ್ನೋ ಲೆಕ್ಕದಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆವಾಗ ತಮಗೆಲ್ಲರಿಗೂ ಗೊತ್ತಿರುವಾಗೆ ಬ್ಯಾಕ್ವರ್ಡ್ ಕ್ಲಾಸ್ ಡಿಪಾರ್ಟ್ಮೆಂಟಿಂದ ಈ IAS, KAS ಆಮೇಲೆ ಬ್ಯಾಂಕಿಂಗ್ ಎಕ್ಸಾಮು, ಯಾವುದಾದ್ರೂ ಆರ್ಮಿ ಮಿಲಿಟರಿ ಯಾರಾದರೂ ಸೇರೋದ್ರಿಗೆ ಫ್ರೀ ಕೋಚಿಂಗ್ ಪ್ರೊವೈಡ್ ಮಾಡ್ತಾರೆ. ಇದು ತಮಗೆಲ್ಲರಿಗೂ ಗೊತ್ತಿರ್ಬೋದು. ಪ್ರತಿ ವರ್ಷನೂ ಐ ಥಿಂಕ್ ಜನವರಿ ಫೆಬ್ರವರಿಲೆಲ್ಲ ನೋಟಿಫಿಕೇಶನ್ ಬರ್ತದೆ. ಅದಕ್ಕೆ ಈಗ ಎಕ್ಸಾಮ್ ಮಾಡ್ತಾ ಇದ್ದಾರೆ. ಮುಂಚೆ ಅಷ್ಟೊಂದು ಸ್ಟ್ರಿಕ್ಟಾಗಿ ಎಕ್ಸಾಮ್ ಆಗ್ತಾ ಇರಲಿಲ್ಲ. ನನ್ನ ಟೈಮಲ್ಲೂ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಟೈಪ್ ಮಾಡಿದ್ರು. ಸೊ ಅದು ಮಾಡಿದಾದ್ಮೇಲೆ ನಾನು IAS, KAS, ಬ್ಯಾಂಕಿಂಗ್ ಎರಡೂ ಪಾಸ್ ಆಗಿತ್ತು. ಸೊ ನಾನು ಡೆಲ್ಲಿಗೆ ಒಂದು ಇನ್ಸ್ಟಿಟ್ಯೂಟನ್ನು ಚೂಸ್ ಮಾಡಿಕೊಂಡೆ. ಡೆಲ್ಲಿ ಇನ್ಸ್ಟಿಟ್ಯೂಟಲ್ಲಿ ಚೂಸ್ ಮಾಡಿಕೊಂಡು ಅದೊಂದು 8 ರಿಂದ 9 ತಿಂಗಳು ನಮಗೆ ಅಲ್ಲಿ ಕೋಚಿಂಗ್ ಕೊಟ್ಟರು. ಅದ್ರ ಜೊತೆಗೆ ಪ್ರತಿ ತಿಂಗಳು ಕೂಡ 10,000 ಸ್ಟೈಪಂಡ್ ಕೊಡ್ತಾ ಇದ್ರು. ಸೊ 10,000 ಸ್ಟೈಪಂಡು ಮತ್ತು ಅದರದ್ದು ಏನು 2.5 ರಿಂದ 3 ಲಕ್ಷ ರೂಪಾಯಿ ಇನ್ಸ್ಟಿಟ್ಯೂಷನ್ ಫೀಸ್ ಇತ್ತು. ಅದನ್ನು ಪೂರ್ತಿ ಇಲಾಖೆನೇ ವಹಿಸ್ಕೊಳ್ತು. ಅದ್ರ ಜೊತೆಗೆ ಒಂದ್ಸಲ ನಮಗೆ ಡೆಲ್ಲಿಗೆ ಹೋಗ್ಲಿಕ್ಕೆ ಮತ್ತೆ ವಾಪಸ್ ಮುಗಿಸ್ಕೊಂಡು ಬರಲಿಕ್ಕೆ ಅಂತೇಳಿ 2,500ಕ್ಕೆ ಅದು ಟು ಆ್ಯಂಡ್ ಫ್ರೋ ಚಾರ್ಜಸ್ ಕೊಡ್ತು. ಸೊ ನಾನು ಹೇಳ್ತಾ ಇರೋ ಉದ್ದೇಶ ಏನಂತಂದರೆ, ತಾವು ಬೆನಿಫಿಷರಿ ಇದ್ದೀರಾ, ಸೊ ನಾನು ಬೆನಿಫಿಷರಿ ಇದ್ದೀನಿ ಇದ್ರದ್ದು. ಸೊ ಇದ್ರದ್ದು ನಾವೇನು ದೇವರಾಜ ಅರಸು ಅವರು ಇರಲಿಲ್ಲ ಅಂತಂದರೆ ಬಹುಶಃ ನಮ್ಗೆ ಇದು ಯಾವುದೂ ಸಿಗ್ಲಿಕ್ಕೆ ಸಾಧ್ಯ ಇರಲಿಲ್ಲೇನೋ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ತಮಗೂ ಕೂಡ ಇವಾಗೇನು ಫೆಸಿಲಿಟಿ ಸಿಗ್ತಾ ಇದೆ, ಅದ್ರ ಜೊತೆಗೆ ಎಲ್ಲ ಇಲಾಖೆ ಕಾರ್ಯಕ್ರಮಗಳ ಬಗ್ಗೆನೂ ಇವಾಗಲೇ ತಾಲೂಕು ಅಧಿಕಾರಿಗಳು ಹೇಳಿದ್ದಾರೆ. ಸೊ ನನ್ನ ಎಕ್ಸ್ಪೀರಿಯನ್ಸನ್ನು ತಾವು ಈಗಾಗಲೇ ಎಕ್ಸ್ಪ್ಲೇನ್ ಮಾಡಿದರೆ, ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಳಿದ್ದೀನಿ. ಸೊ ಇದನ್ನು ತಾವು ಒಂದು ಮೋಟಿವೇಶನ್ ಆಗಿ ತಗೋಬಹುದು. ಫ್ರೀ ಕೋಚಿಂಗ್ ಅಂತ ಇದೇನೋ ಒಂದು ಸ್ಕೀಮ್ ಇದೆ ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ. ಎಲ್ಲ ಡಿಪಾರ್ಟ್ಮೆಂಟಿಂದ ಕೊಡ್ತಾರೆ, ಮೈನಾರಿಟಿ ಡಿಪಾರ್ಟ್ಮೆಂಟಿಂದ ಕೊಡ್ತಾರೆ, ಬ್ಯಾಕ್ವರ್ಡ್ ಕ್ಲಾಸಿಂದ ಕೊಡ್ತಾರೆ, SC ST ಡಿಪಾರ್ಟ್ಮೆಂಟಿಂದ ಕೊಡ್ತಾರೆ. ಸೊ ಅದನ್ನೆಲ್ಲ ತಾವು ಸದುಪಯೋಗ ಪಡೆದುಕೊಂಡು ಬರೀ IAS, KAS ಅಂತ ಅಷ್ಟೇ ಅಲ್ಲ, ತಾವು ಈ ಒಂದು ಎಕ್ಸಾಮ್ ಕೋಚಿಂಗ್ ತಗೊಂಡ್ರೆ ಬೇರೆ ಯಾವುದೇ ಗೌರ್ಮೆಂಟ್ ಸೆಕ್ಟರಲ್ಲೂ ಹೋಗ್ತೀರಾ, ಯಾವುದೇ ಸೆಕ್ಟರ್ನೂ ಹೋಗ್ಬೋದು. ನಾನು ಇಲ್ಲಿ ಬರೋಕ್ಕಿಂತ ಮುಂಚೆ ಒಂದು 3 FD ಆಗಿತ್ತು, ಆಮೇಲೆ ಒಂದು SD ಆಗಿತ್ತು, ಆಮೇಲೆ ಬೇರೆ ನಾನು UPSC ಒಂದ್ಸಲ ಮೇನ್ಸ್ ಬರೆದಿದ್ದೆ, KSC 2ನೇ ಸಲ ನನ್ನ ಇಂಟರ್ವ್ಯೂ ಹೋಗಿ ನಾನು ಈಗ ಸೆಲೆಕ್ಟ್ ಆಗಿರೋದು. 1.5 ವರ್ಷ ನಾನು FD ಕೆಲಸ ಮಾಡಿದ್ದೀನಿ. ಸೊ ಅದ್ರ ಅರ್ಥ ಏನಂತಂದರೆ ನಾನು ಒಂದು ಕೋಚಿಂಗ್ ತೊಗೊಂಡಿದ್ದು. ಸೊ ಅದು ಒಂದು ಕಾಂಪ್ರಿಹೆನ್ಸಿವ್ ಆಗಿ ನಮಗೆ ಅದರಲ್ಲೆಲ್ಲ ಟ್ರೈನಿಂಗ್ ಆಗಿಬಿಟ್ಟಿತ್ತು. ಸೊ ಹಂಗಾಗಿ ನಾನು ಯಾವುದೇ ಎಕ್ಸಾಮ್ ಬರೆದ್ರು ಕೂಡ FD, SD ಎಲ್ಲ ಎಕ್ಸಾಮ್ನು ಕೂಡ ನಾನು ಬರಿತಾ ಇದ್ದೆ. ಕೆಲವೊಬ್ಬರಿಗೆ ನಾನು ಹಿಂಗೆ ಆಗಬೇಕು, ಇದೇ ಹೋಗ್ಬೇಕು, ಓಕೆ, ಅದು ಒಂದು ಕನಸಿರೋದು, ಗುರಿ ಇರೋದು ಒಳ್ಳೆಯದು. ಬಟ್ ಅದ್ರ ಜೊತೆಗೆ ರಿಯಾಲಿಟಿ ಏನಿರ್ತದಲ್ಲ, ವಾಸ್ತವ ಸ್ಥಿತಿ, ಅದು ವಸ್ತುಸ್ಥಿತಿ ಅರ್ಥ ಮಾಡ್ಕೊಂಡು ಕೂಡ ನಾವು ಎಲ್ಲ ಎಕ್ಸಾಮ್ಗಳನ್ನು ಬರೀಬೇಕಾಗುತ್ತೆ. ನಾನು ಅನ್ಕೊಂಡಿರೋದೇನು, 1 ವರ್ಷ ನಾನು ಕೂಡ ಬರೆದಿದ್ದು, ನಾನು ಬರೀ ಆ ಎಕ್ಸಾಮ್ ಮಾತ್ರ ಬರೀತೀನಿ, ಬೇರೆ ಯಾವುದೇ ಎಕ್ಸಾಮ್ ಬರೋದಿಲ್ಲ ಅನ್ಕೊಂಡಿದ್ದೆ.
ಬಟ್ ಆನಂತರ ರಿಯಲೈಸ್ ಆಯ್ತು ನಮಗೆ ಕಾಂಪಿಟೇಷನ್ ತುಂಬಾ ಇದೆ ಫೀಲ್ಡಲ್ಲಿ. ಸೊ ಹಂಗಾಗಿ ಯಾವುದೂ ಕೆಲಸ ನೀಚ ಉಚ್ಚ ಈ ಥರ ಯಾವುದೂ ಇರಲ್ಲ. ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ನಾವು ಶ್ರದ್ಧೆ ನಿಷ್ಠೆ ಇಟ್ಕೊಂಡು ಕೆಲಸ ಮಾಡಿದ್ರೆ ಎಲ್ಲ ಕೆಲಸಗಳು ಕೂಡ ನಮ್ಗೆ ಖುಷಿನೇ ಕೊಡ್ತವೆ. ಸೊ ಹಂಗಾಗಿ ಈ ಸರ್ಕಾರದ ಕಡೆಯಿಂದ